ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ತಂಗಿ ಶ್ರೇಯಂದು ಸೀಮಂತ ಕಾರ್ಯಕ್ರಮ. ಏ ಶ್ರವಣ್, ಸೂರಜ್ ಗಾ. ಮಿಸ್ ಮಾಡ್ಕೊತಿದ್ದೇನೆ ಅಂತ. ದೂರ ಇದ್ದರೂನು ನೀನೇನೆ ಅಕ್ಕ. ಯಾಕೆ ಯಾಕೆ ಎಲ್ಲರೂ ಆಟೋಗ್ರಾಫ್ ಕೇಳ್ತಿದ್ವಿ. ಎಂತನೋ ನನಗೆ ತಲೆ ನೋವು ಆಯ್ತಾ. ಜಗಜಿಕ್ಕ ಹಿಂದ್ಗಡೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಈಗ ಒಂದು ಡ್ಯಾನ್ಸ್ ಮಾಡ. ಅವ್ರ ಹತ್ರ ನನ್ನ ತುಂಬಾ ಸ್ಟೋರಿ ಉಂಟು, ಅದಕ್ಕೆ ನಾನು ಹತ್ರ ಬರುದಿಲ್ಲ. ಮೋಹಕತಾರೆ ರಮ್ಯಾ. ಕೃತಿಕ ಇಲ್ಲದೆ ಬಾರಿ ಬೇಜಾರಲ್ಲಿ. ಸೋಮವಾರ ಹೋಗಿದ್ದಾಳೆ. ನಿಂಗೆ ಬೇಜಾರಾಗ್ತಾ ಉಂಟಾ? ನನ್ನಂದ್ರೆ ಬಟ್ಟೆ ಒಗಿಲಿಕ್ಕೆಲ್ಲ ಇತ್ತು. ಧನರಾಜ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಮನೆಯಲ್ಲಿದ್ದೀವಿ. ಅದರಲ್ಲಿ ನನ್ನ ಎಡಿಟಿಂಗ್ ಶುರುವಾಗಿದೆ. ನಿನ್ನೆ ಬ್ಯಾಂಗ್ಳೂರ್ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಪಿಂಕಿ ನಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ. ಮಿಸ್ ಮಾಡ್ಕೊಂಡಿದ್ವಿ ಪಿಂಕಿ. ತುಂಬಾ ಒಂದು ವಾರದಿಂದ ಅಕ್ಕನವರೆಲ್ಲ ಸ್ವಲ್ಪ ಬೇಜಾರಾಯಿತು. ನ್ಯೂಸ್ ಇರ್ಲಿಲ್ಲಲ್ಲ ಯಾರು. ನ್ಯೂಸ್ ಇರಲಿಲ್ಲ ಅನ್ನೋದು ಆಮೇಲೆ ಒಂದು ಬ್ರಾಕೆಟ್ ಅದೆಲ್ಲ ಒಟ್ಟಿಗೆ ಹಾಡಾಡು ಒಂದು ಆ ಬೇಜಾರಲ್ಲಿ. ಅಂತ ಪ್ರಸಿದ್ಧಿ ಯಾಕೆ ಇಷ್ಟು ಗುಮ್ಮಂದಿದ್ದಿ? ನಗ್ತಾ ಇರು, ಸ್ಮೈಲ್ ಮಾಡು. ತೆಗೆ ಅವಳ ಹತ್ರ ಮಾತಾಡಿಸ್ಲಿಲ್ಲ ಅಂತ ಬೇಜಾರಲ್ಲಿ. ಎಂತಕ್ಕೆ ಬೇಜಾರ? ನಿಂಗೆ ನಿನ್ನ ಪ್ರೀತಿ ಅಕ್ಕನನ್ನ ಮಾತಾಡಿಸ್ಬೇಕು ಅಂತ ಆಗ್ತಂತ. ಅಲ್ಲಿ ಮಲಗಿದರು. ಜನಿಸುವ ಮೊದಲೇ ಸಿಕ್ಕವರ ನೀನೇ ಅಕ್ಕ. ಜನನಿಯ ಗರ್ಭದಿ ಜೊತೆ ಇದ್ದ ಸಿರಿ ನೀನೇ ಅಕ್ಕ. ಚಾಚಿ ಅಂತೆ ಪ್ರೀತಿ ಅಕ್ಕ ಚಾಚಿದ್ದಾರೆ. ವರ್ಷ ಮತ್ತು ದೇವಿಕೆ ಇಲ್ಲೇ ಮಲಗಿದ್ದಾರೆ. ಅವ್ರಿಗೆ ರೆಸ್ಟ್ ಬೇಡವಾ? ಬೋರ್ ಆಗ್ತಿದೆ ನಂಗೆ. ಗಬ್ಬು ದೇವಿಕಾ ಬೋರ್ ಆಗ್ತದಂತೆ ಅವಳಿಗೆ. ನಿಂಗೆ ಈಗಲೇ ಅನಿಸ್ತಿದ್ಯಾ ದೇವಿಕನ ಮಿಸ್ ಮಾಡ್ಕೊತಿದ್ದೇನೆ ಅಂತ? ಹೌದು. ದೂರ ಇದ್ದರೂನು ನೀನೇನೆ ಅಕ್ಕ. ನಿಂಗೀಗ ಅನಿಸ್ತಿಲ್ಲ ನಾನು ವರ್ಷನ ಜಾಗದಲ್ಲಿ ನಾನಿರ್ಬೇಕಿತ್ತು ಅಂತ? ಸಂಸ್ಕೃತಿಯ ಜೊತೆ ನೀನಿದ್ದು ದೇವಿಕನ ಜೊತೆ ವರ್ಷ ಇದ್ದಷ್ಟು ಕ್ಲೋಸು ನೀನಾಗ್ಲಿಲ್ಲ. ಎಂತ ಅದೆಲ್ಲ ಸಂಸ್ಕೃತಿ ನಿಮ್ಮ ಮಧ್ಯೆ ಉಳಿ ಹಿಂಡಿದ್ಲಲ್ಲ. ಈಗ ನಾಳೆನೆ ಮದುವೆ ಅಂದ್ರೆ ನೀನ್ ಹೇಗೆ ರಿಯಾಕ್ಟ್ ಮಾಡುವ? ಎಂತ ಅಲ್ಲಿ ಕೇಳಿದ್ ನಾನು. ಹಾಗೆ ಎಂತ ಎಂತ ರಿಯಾಕ್ಟ್ ಮಾಡೋದು? ಖುಷಿ ಆಗ್ತದೆ. ನಿಂಗೀಗ ಅಯ್ಯೋ ನಾನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಆಗ್ತಿದ್ಯಾ ಅಕ್ಕ? ನಾನು ಅದು ಒಂದರ ಆಯ್ತಲ್ಲ ಅದಕ್ಕೆ. ಒಂದು ವಾರ ಇಲ್ಲ ಅಂತ ಆಯ್ತು. ಈಗ ನೆಕ್ಸ್ಟ್ ಅದು ಕಾಲ್ ಮಾಡ್ತೀನಿ. ಆಯ್ತು. ಈಗ ಅಕ್ಕ ಮದುವೆಗೆ ಹೋಗ್ತಿದ್ದಾಳೆ. ನೀನು ಸನೀತ್ ಮಾವನಿಗೆ ಏನ್ ಹೇಳ್ತಿ? ನನ್ನ ಅಕ್ಕನನ್ನು ಯಾವ ರೀತಿ ನೋಡ್ಕೊಳ್ತಿ? ಹೇಳು. ಫುಲ್ ಪ್ರಿಪೇರ್ ಆಗಿ ಬರ್ಲಿಕ್ಕೆ ಹೇಳಿಕ್ಕಾಗ್ಲಿ. ಹೇಳು ಅಕ್ಕ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆ ತರ. ನಂಗೆ ಗೊತ್ತಿಲ್ಲ. ಅಕ್ಕನ ಮುದ್ದು ಗುಬ್ಬಿ ಮರಿತಾರೆ. ಬೇಡ ಅಷ್ಟು ಕಷ್ಟದಲ್ಲಿ ಬೇಡ, ಅದೆಲ್ಲ ಬೇಡ. ಎಂತ ಹೇಳಿ ಅಕ್ಕ ಎಂತ ಹೇಳುದು ಗೊತ್ತುಂಟಾ? ನಿನ್ನ ಭಾವನಿಗೆ ಮದುವೆ ಮಾಡಿಕೊಡುದಲ್ಲ. ನಾನು ಎಂತ ಹೇಳ್ಬೇಕಂತೆ ಭಾವನಿಗೆ? ಚಂದ ನೋಡಿಕೊಳ್ಳಿ ಆ ತರ ಅಷ್ಟೇ ಹೇಳ್ಬೇಕಷ್ಟೇ. ಬಹು ಚಂದ ನೋಡಿಕೊಳ್ಳಿ ಅವರೆಲ್ಲರೂ ಚಂದ ನೋಡಿಕೊಳ್ತಾರೆ ಅಂತೆ. ಇವತ್ತೆಂತ ಪ್ರೋಗ್ರಾಮ? ಫಂಕ್ಷನ್ಗೆ ಹೋಗೋದಿದೆ, ಆಮೇಲೆ ಶೂಟ್ ಮಾಡೋದಿದೆ, ಸಂಜೆ ಇಂಟರ್ವ್ಯೂ ಇದೆ. ನಂದು ಎಡಿಟ್ ಆಗಲಿಲ್ಲ, ಎಡಿಟ್ ಮಾಡಬೇಕು. ಯಾರಾದರೂ ಎಡಿಟರ್ ಇದ್ದರೆ ರೆಫರ್ ಮಾಡಿ. ನಮ್ಮ ಧನುವಾಚಾರ್ ಆಫಿಷಿಯಲ್ 91@gmail.comಗೆ ಒಂದು ರೆಸ್ಯೂಮ್ ಕಳಿಸಿ. ಆರ್ ಎನಿ ಎಡಿಟಿಂಗ್ ಗೊತ್ತಿರೋರು ಇಂಟ್ರೆಸ್ಟ್ ಇದ್ದರೆ ಬನ್ನಿ, ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಹಿಂಗೊಂದು ಸರ್ಪ್ರೈಸ್. ಕನ್ವರ್ಜ್
ಹಾಂ ನೀನಾ ಹೌದು ತಗೋ ನೋಡು ನೀನ್ ತಕೊಂಡ್ಯಾ ಹ್ಞೂ ಸೀರಿಯಸ್ಲಿ ಸೀರಿಯಸ್ಲಿ ಏ ನೈಸ್ ಯಾ ವೈಶ್ಯ ಓ ಇದು ಯಾವುದು ಆನ್ ಆಗ್ತಿಲ್ಲ ಆನ್ ಇನ್ನೂ ಆಗಿಲ್ಲ ಓ ಮಾಡ್ಬೇಕಷ್ಟೇ ಓ ಚಾರ್ಜ್ ಇರ್ಬೇಕಾ ಚುದ್ದುಟ್ಟು ಜನವರು ಅದಲ್ಲಿ ಎಂತ ಮಾಡುದು ಅವರಲ್ಲಿ ವಾಪಸ್ ಹೊರಗೆ ಬನ್ನಿ ಎಂತ ಮಾಡುದ ಏಯ್ ವಾಪಸ್ ಲೌಡ್ ಸ್ಪೀಕರ್ ಇಡ ಕತ್ತೆ ಅಗಲ್ಲಿ ಎಂತ ಮಾಡುದ ಅಲ್ಲಿ ಇದು ಎಕ್ಸಸೈಸಾ ಎಕ್ಸಸೈಸ್ ಅಲ್ಲ ಮಂಡ್ಯ PPF ನೋಡಿರ ಮನ್ನಿರ PPF ನೋಡಿರ PPF ಅಂದ್ರೆ ಈಗ ಕಾರಿಗೆ PPF ಹಾಕ್ಸ್ PPF ಹಾಕಿದಾರಂತೆ PPF ಹಾಕ್ಸಿದೆ ನೋಡು ಎಂತ PPF ಅಂದ್ರೆ PPF ನೋಡಿ ಶೈನಿಂಗ್ ಪ್ಲಾಸ್ಟಿಕ್ ಅಲ್ಲ ಅಂದ್ರೆ ಎಂತ ಸ್ಕ್ರಾಚ್ ಬಂದ್ರೆ ಹೀಲ್ ಮಾಡುತ್ತೆ ಒಂಚೂರು ಸ್ಕ್ರಾಚ್ ಆದ್ರೂ ಹೀಲ್ ಇದ್ರಲ್ಲೆಲ್ಲ ಗೀರ್ಲಿಕ್ಕೆ ಗೀರ್ಲಿಕ್ಕೆ ಮ್ಯಾಟ್ ಹಾಕ್ಬೇಕಿತ್ತ ಎಂತ ಮ್ಯಾಟ್ ಮ್ಯಾಟ್ ಅಲ್ಲಿ ಸಹ ಬರ್ತದೆ ಮ್ಯಾಟ್ ಬೇಡ ನನಗೆ PPF ಸಾಕು ಹಲ್ಲಲ್ಲಿ ಗೀರಿದ್ರೆ ಅಂತ ಆಗುದಿಲ್ಲ ಅದಕ್ಕೆ ಒಮ್ಮೆ ಗೀರಿಸು ನೀವು ಯಾರು ಗೀರೀಶ್ ಅಂತ ಪ್ರಸಿದ್ಧಿ ಹತ್ರ ಕತ್ತೆ ಏ ಗೈಸ್ ಅಯ್ಯೋ ಗೈಸ್ ಚೆನ್ನಾಗಿದೆ ನೋಡು ಇನ್ನು ತೊಂದರೆ ಇಲ್ಲ ಇನ್ನು ಸ್ಕ್ರಾಚ್ ಎಂತ ಆಗುದಿಲ್ಲ ನೀ ಎಷ್ಟು ಬೇಗ ತೊಳಿಬೋದು ಗೊತ್ತಾ ನೀನ್ ಎಂತ ಹೇಳಿದದು PPF PPF ಅಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಲ್ಲ ಅದು ಮೈಕ್ರೋನ್ ಅದು ಮೈಕ್ರಾನ್ಸ್ ಜಾಸ್ತಿ ಇದೆ ನಿಂಗೆ ಅದರದ್ದು ಕ್ವಾಲಿಟಿ ಜಾಸ್ತಿ ಸ್ಟ್ರೆಚ್ ಅದೇ ಟಾಪ್ ಎಂಡ್ ಇದು ಇದರಲ್ಲಿ ಸ್ಟ್ರೆಚ್ ಮಾಡಿದ್ರು ಅರಿಯಲ್ಲ ಆ ತರದ್ದು ಆಮೇಲೆ ಹೀಲ್ ಮಾಡುತ್ತೆ ಒಂಚೂರು ಸ್ಕ್ರಾಚ್ ಆದ್ರೂ ಅದು ಹೀಲ್ ಆಗುತ್ತೆ ಆ ತರದ್ದು ಬಿಸಿಗೆ ಎಂತ ಆಗುದಿಲ್ವಾ ಹಾ ಕಾಲಲ್ಲಿ ಈಗ ಒರೆಸಿದ್ರೆ ಶಿಫ್ಟಿಗೆ ಹಾಕು ಕರ್ಮ ಅದು ಮೊದಲೇ ಇತ್ತಾ ಅದು ಅವತ್ತೇ ಹಾಕಿಸ್ಬೇಕಿತ್ತಲ್ಲ ಹಾ ಫಸ್ಟಿಗೆ ಬಂದ ಕೂಡಲೇ ಹಾಕ್ಸ್ಬೇಕು ನೀನೀಗ ಹೊಸ ಕಾರ್ ತಗೊಂಡ್ರೆ ಫಸ್ಟಿಗೆ ಡ್ಯಾಬ್ಲರ್ ಕಾಂಟ್ಯಾಕ್ಟ್ ನಿಂಗಿನ್ನಾಗರೆ ಹೀಗೆ ಸಹ ಮಾಡ್ಬೋದು ಹೊಯ್ಗೆಲ್ಲ ಹಾಕಿ ಹೀಗೆ ಒರೆಸಿದ್ರೆ ಎಂತದು ಅದು ಹಾಗೆ ಮಾಡ್ತಾರೋ ಹೊಯ್ಗೆ ಹಾಕಿ ಅವನಿಗೆ ಕ್ಯಾರ್ ಈಗ ಅವನು ಕೆಳಗೆ ಬಿಸಾಕಿ ಅದನ್ನ ಆ ಬಟ್ಟೆ ನೀವು ಕುಡಬೇಕು ಅಂತಿಲ್ಲ ಈಗ ಬಟ್ ಇದು ಇದು ಎಷ್ಟು ಬೇಗ ಕ್ಲೀನ್ ಆಗ್ತದೆ ಎಷ್ಟು ವರ್ಷ ಇದು ಇದು 5 ವರ್ಷ ಆಗುದಿಲ್ಲ ಒಳ್ಳೆದು ಒಳ್ಳೆ ಕ್ವಾಲಿಟಿ 5 ವರ್ಷ ಬರ್ತದೆ ಸಣ್ಣ ಉಂಟಲ್ಲ ಸೀಲಿಂಗ್ ಮಾಡಿ ನಂಗೆ ತುಂಬಾ ಇಷ್ಟ ಆಯ್ತು ಮಾರೆ ಫಸ್ಟಿಗೆ ನಾವು ಹೇಳಿದ್ PPF ಹಾಕ್ಸಿದ್ವಿ ಮತ್ತೆ ಸಿರಾಮಿಕ್ ಆದ್ರೆ ಇದು ಬೇರೆ ಲುಕ್ ಕೊಡ್ತದಲ್ಲ ಮ್ಯಾಟ್ ಫಿನಿಶ್ ಆಗ್ಬೇಕು ಮ್ಯಾಟ್ ಫಿನಿಶ್ ಇವೊಂದು ಉಂಟಲ್ಲ ಶ್ರವಣ್ ಬ್ರೋ ನೋಡಿದ್ದೀರಿ ನಾನು ಅವ್ರದ್ದು ಸಹ ಅದು ಮ್ಯಾಟ್ ಇದಕ್ಕಿಂತ ಕಾಸ್ಟ್ಲಿಯಾ ಮ್ಯಾಟ್ ಅದು ಗೊತ್ತಿಲ್ಲ ಬಟ್ ನಿನ್ನ ಮನೆದು ಪೇಂಟ್ ಕೊಡ್ತೇವಲ್ಲ ಸೇಮ್ ಅದು ಎಂತದ್ದು ಅದು ಹೊಡಿಯೋದು ಸ್ಪ್ರೇ ಹೊಡಿಯೋದು ಅಷ್ಟೇ ಅಲ್ಲವಾ ಮ್ಯಾಟ್ ಫಿನಿಶ್ ಅಂದ್ರೆ ನಿಂಗೆ ಒಂಥರ ಸ್ಯಾಂಡ್ ಫಿನಿಶ್ ಕೈಗೆ ಎಂತಕ್ಕೆ ಸೈಲೆಂಟ್ ಎಂತಕ್ಕೆ ಅವ್ನು ಸ್ವಲ್ಪ ದಪ್ಪಾಗ್ಯಾನ ಅದಕ್ಕೆ ಇದು ಯಾಕೆ ಅದನ್ನೇ ಅಕ್ಕಂದೆ ಪ್ಯಾಂಟ್ ಎಲ್ಲಿ ಹೋದ್ರು ಬೆಕ್ಕಿಯಾರ್ದ ವರ್ಷ ಯಾವಾಗ ಮರಿಟ್ಟದ ಹೌದು ಹೌದಾ ಎಂತ ಅಲ್ಲ ಮಾರೆ ಅಲ್ಲಿ ಎಲ್ಲಿ ಮಾರೆ ಮರಿ ಅಂತ ಇದು ಬೀಜ ಸರಿ ಇಟ್ಕೊಳ್ಳ ಅದು ಎಂತದ್ದು ಅದನ್ನ ಹಾಗೆ ಇಟ್ಕೊಳ್ಳೋದಲ್ಲವಾ ಹಾಗೆ 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 ಸಪೋರ್ಟ್ ಮಾಡಿ ಅದು 40 ಮಾತ್ರ ಈಗ ಹಾಲು ಕುಡಿಸ ಯಾವ ಬೇಕದು ವರ್ಷ ಆಗ ವರ್ಷ ಹಾಲು ಕುಡಿಸ ಪಾಸ್ ಆಗ್ತಾನೆ ಏ ಮುಟ್ಟಿಸಿದ ಬೆಕ್ಕನ್ನು ಏಯ್ ಮುಟ್ಟಿಸಬಾರ್ದು ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಡ್ಲಿಲ್ಲ ಬೆಕ್ಕಿಗ ಆಮ್ ಕೊಡ ಅವನು ಹಾಗೆ ಬಗ್ಗಿಸಿ ಎಂತ ನೋಡುದ ಅಲ್ಲ ಈಗ ಅವನು ಈಗ ಇದರದ್ದು ಚಿತ್ರಣ ಅವನ ಎದೆಯಲ್ಲೇ ಬರ್ತದೆ ಅಲ್ಲ ಇದು ಪರಂಕ್ಲಿಕ್ಕೆ ಬರುವಾಗ ಹೀಗೆ ನನಗೆ ಕೊಡ್ಬೇಡ ಅದು ನಮ್ದಲ್ಲ ಕೊಡು 2 ವಾರ ಆದ್ಮೇಲೆ ಫೈನಲಿ ಬಿಡ್ಬೇಕು ಬಿಡ್ತೇನೆ ಹೇಳ ಇದು ಚುಚ್ಚಿ ಮರ ಕಟ್ಟಿದೆ ಗಟ್ಟಿಯಾಗಿದೆ ನೋಡಿಲ್ಲ ಹಿಂದೆ ಗಟ್ಟಿಯದ್ದು ಪಾಪ ದೇವಿಕನ ಎಂಗೇಜ್ಮೆಂಟ್ಗೆ ನಮ್ಮ ಲೈಟ್ ರಿಂಗ್ ಹೋಗಿತ್ತು ಅದನ್ನು ತಂದು ಕೊಟ್ಟಿದ್ದಾಳೆ ಪಾಪ ಅವಳು ಎಷ್ಟು ಪ್ರಾಮಾಣಿಕತೆ ನೋಡಿ 2 ವಾರ ಆದ್ಮೇಲೆ ಕತ್ತೆ ಆಟೋ ಡಿಟೈಲಿಂಗ್ ಸ್ಟುಡಿಯೋ
ನಂಗೆ ಲೈಕ್ ಆಯ್ತಾ ಸತ್ಯ ಯಾವ್ದು? ಒಂಥರ ನಿಂಗೆ ಶೋರೂಮ್ ಬರುವಾಗ ಲೈಕ್ ಅಂದ್ರೆ ಆ ಸಾಫ್ಟ್ನೆಸ್ ಮುಟ್ಟೋಗ ನಾನು ಮೊನ್ನೆ ಕಾರ್ ಕಳಕ್ ಹೋದಾಗ ಒಂದು ಸಫಾರಿ ನೋಡಿದೆ ಆಯ್ತಾ, ಯಾಕೆ ಇಷ್ಟೊಂದು ಶೈನಿಂಗ್ ಇದೆ ಅಂತ ನಾನು ನೋಡಿದೆ. ಅದು PPF ಇಂದ ನಾನು PPF ಶೈನಿಂಗ್ ಕೊಡ್ತದೆ ಅಂತ ಗೊತ್ತಿರಲಿಲ್ಲ. ನಾನು ಯಾವುದು ಸಿರಮಿಕ್ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಸಿರಾಮಿಕ್ ಕೋಟಿಂಗ್ ನಿಂಗೆ ಎಂತಲ್ಲ ಖಾಲಿ ಲೈಟ್ ಸ್ಕ್ರಾಚಸ್ ಬರ್ತಲ್ಲ, ಈ ಸಣ್ಣ ಸಣ್ಣ ಅಂದ್ರೆ ತುಂಬಾ ದೊಡ್ಡ ಸ್ಕ್ರಾಚ್ ಅಲ್ಲ, ಈ ಹೊರಸೋಗೋ ಸ್ಕ್ರಾಚ್ ಬರ್ತಲ್ಲ ಅದಕ್ಕೆ ಓಕೆ. ಬಟ್ PPF ನಿಂಗೆ ಇದಕ್ಕೆ ಮಾತ್ರ ಯಾವುದು ನಿಂಗೆ ಶೈನ್ ಕೊಡ್ತದೆ ಮತ್ತೆ ಪ್ರೊಟೆಕ್ಷನ್ ಕೊಡ್ತದೆ. ಮೊನ್ನೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿಲ್ಲ, ಬೈಕಿನ ಬಿದ್ದಿದೆ ಸ್ಕ್ರಾಚ್ ಆಯ್ತು, ಅದು ಅದು ನೋಡ ಏನಾಗಿದೆ ನೋಡು, ತೆಗ್ದಿದಾರ ಇದ್ದಿದಾರ ಇಲ್ಲಿ ಉಂಟು. ಅಲ್ಲಿ ಉಂಟಲ್ಲ. ಬಟ್ ಇಲ್ಲೆಲ್ಲ ನೀವು ಮುಂಚೆ PPF ಹಾಕ್ತಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಅದು PPF ಇದು ಎಂತ ಅಲ್ಲಿಗೆ PPF ಇಲ್ಲ, ಇಲ್ಲಿಗಿಲ್ಲ. ಹಾಕಿಸ್ಬೋದು. ಅದು ಕೆಳಗಡೆ ಇದು ಬರುತ್ತಲ್ಲ ಗ್ರಿಲ್ ಥರದ್ದು, ಹೀಗೆ ಅದಕ್ಕೆ ಹಾಕಕ್ಕಾಗಲ್ಲ. ಎಲ್ಲ ಹಾಕಿಸಿದ್ದೇನೆ, ಫುಲ್ಲು ಸೆಟ್ ಎಲ್ಲ ತೆಗ್ದು ಹಾಕ್ಸೋದವ್ರು. ಏ ಶವನ್ ಸೂರಜ್ ಗಾ ಅಲ್ಲವಾ ಹೊಸದು 1 TB. ಇನ್ನು ಮಾಡಲಿಲ್ಲ ಮಾಡ್ಬೇಕಷ್ಟೆ. ಇದು ಮಾಡಲಿಲ್ಲ ರಿಜಿಸ್ಟರ್ ಇಲ್ಲ ಮಾಡಲಿಲ್ಲ. ಸೂಪರ್ ಫ್ರೆಶ್ ಫೋನ್. ಎಷ್ಟು ಕೊಟ್ಟಿ ಕವರಿಗೆ? ಎಷ್ಟು ಕೊಟ್ಟಿ? ಕವರ್ ಎಲ್ಲ ಫ್ರೀ. ಹೊಸ ಫೋನ್ ಟ್ರಾನ್ಸ್ಫರ್ ಆಗ್ತಿದೆ. ನಮ್ಮ ಎಕ್ಸ್ಪರ್ಟ್ ಶ್ರವಣಾಚಾರ್ಯ ಅವರಿದ್ದಾರೆ. ಕಾರ್ತಿಕ್ ಆಚಾರ್ಯ ಅಕ್ಕನ ಪ್ಯಾಂಟ್ ಹಾಕಿರುವ ಕಾರ್ತಿಕ್ ಇದ್ದಾರೆ. ಜಾಮಿ ಸೂಪರ್ ಉಂಟಾ? ಎಲ್ಲಿದ್ದು ಚಿಕ್ಕ? ಹೊಲಲ್ಲಿ ಕಟ್ಟಿಲ್ಲ ಯಾವಾಗದ್ದು? ಇವತ್ತು ಬೆಳಿಗ್ಗೆ ಬೇಗ ಎದ್ದು. ಹೌದಾ? ಇದು ಸಂಜೆ ಒಂದು ಇಂಟರ್ವ್ಯೂ ಇದೆ, ಅದಕ್ಕಿಂತ ಮುಂಚೆ ನಾವು ಒಂದು ಪುತ್ತೂರಿಗೆ ಹೋಗಿ ಬರಬೇಕು. ಯಾಕಂದರೆ ಒಂದು ಸೀಮಂತ ಫಂಕ್ಷನ್ ಇದೆ, ಅಲ್ಲಿಗೆ ಹೊರಟ್ವಿ. ನಾನು, ಪ್ರಜ್ಞಾ, ಪ್ರಸಿದ್ಧಿ, ವಾಸಿಕಾ, ದೇವಿಕಾ, ಜಗ್ಗಚಿಕ್ಕ, ಕೇಶಿಕಾ. ಗಂಟೆಗೆ 1:30. ಬೇಗ ಬನ್ನಿ ಹೋಗ. ಮನೆಯಲ್ಲಿ ಎಲ್ಲರೂ ಸೇರಿದ್ದೀವಿ ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಓಕೆ, ನಾವಿವಾಗ ಪುತ್ತೂರಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ತಂಗಿ ಶ್ರೇಯಂದು ಸೀಮಂತ ಕಾರ್ಯಕ್ರಮ. ಆಮೇಲೆ ಅವರ ಹಸ್ಬೆಂಡು ದೇವಿಕಂದು ಎಂಗೇಜ್ಮೆಂಟಿಗೆ ಎಲ್ಲ ವಿಸ್ಮಯ ವೆಡ್ಡಿಂಗ್ ಪ್ಲಾನರ್ ಅಂತ ಹೇಳಿ ಒಂದು ವಿಸ್ಮಯ ಈವೆಂಟ್ಸ್ ಅಂತ ಅವರ ಹಸ್ಬೆಂಡ್ ಸಾಯಿರಾಮ್ ಅವರು. ಸೊ ಇವತ್ತಿನ ಫಂಕ್ಷನ್ ಕೂಡ ಅದೇ ರೀತಿ ಇರ್ಬೋದು, ಯಾಕಂದರೆ ಅವರೇ ಬೇರೆಯವರ ಫಂಕ್ಷನಿಗೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಅದರ ಅವರ ಫಂಕ್ಷನ್ ಡೆಕೋರೇಷನ್ ಯಾವ ರೀತಿ ಇರ್ಬೋದು. ಜಗಚಿಕ್ಕ ಹಿಂದ್ಗಡೆ ಬ್ರೋ ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ ಅನ್ನೋ ಥರ ಇದ್ದಾರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಯ್ಯಯ್ಯೋ ಏನ್ರಿ ನಿಮ್ಮ ಅವಸ್ಥೆ? ಏನ್ ಮಾಡೋದು, ಈಗಾಗಿದ್ದೇನೆ ಒಂದು ಮೂಲೆಯಲ್ಲಿ. ಈಗ ನನ್ನ ನೋಡಿ ಕಮಲಾಗುದು ಹೀಗೆ ಸೂಪರ್. ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ದಾನೆ ಅಲ್ಲ, ನಾವು ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಅವರದು ಯಾವ ಥರ ಡೆಕೋರೇಷನ್ ಮಾಡಿರ್ಬೋದು ಅಂತ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನನ್ನ ಎಂಗೇಜ್ಮೆಂಟ್. ಸಿಂಪಲ್ ಅಂತ ಹೇಳಿ ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ರು. ಅವರ ಡೆಕೋರೇಷನಿಂದ ತುಂಬ ಗ್ರ್ಯಾಂಡ್ ಅಂತ ಫೀಲ್ ಆಯಿತು ಎಂಗೇಜ್ಮೆಂಟ್. ನೋಡಿ ಊಟ ಮಾಡಿ ಎಲ್ಲ ಹೊರಡ್ತಾ ಇದ್ದಾರೆ. ನಾವು ಈ ಹೊತ್ತಿಗೆ ಬರ್ತಾ ಇದ್ದೇವೆ ಫಂಕ್ಷನಿಗೆ. ಚೂರು ಲೇಟ್ ಆಯ್ತು, ಎಲ್ಲ ಕೇಶ ಚಿಕ್ಕ ಲೇಟ್ ಮಾಡಿದ್ದು. ನಾನಲ್ಲ, ನಾನು ಹೊರಟಿದ್ದೇನೆ. ನೀವೇ ಲೇಟ್ ಫಂಕ್ಷನ್ಗೆ ಬಂದ್ವಿ, ಬಟ್ ಟೈಮ್ ಎಷ್ಟು ಚಿಕ್ಕ ಈಗ? 2 ಗಂಟೆ. ಉಣ್ಣಕ್ಕೆ ಬಂದೀವಿ. ನೋಡಿ ಇವರೇ ಇವೆಂಟ್ ಮಾಡ್ತಿರೋದ್ರಿಂದ ಡೆಕೋರೇಷನ್ ನೋಡಿ. ಇಲ್ಲಿಂದ ಅವಳು ಅಲ್ಲಿಂದ ಹೋಗ್ತಿದ್ದಾಳೆ, ಇಲ್ಲಿಂದವ ಚಂದ ಮಾಡಿದಾರಲ್ಲ.
ಬನ್ನಿರಿ ಜೀನಿ ಸವಿಯಿರಿ. ಜೀನಿ ಇಲ್ಲ ಅಲ್ಲ ಈಗ. ಎಲ್ಲಿಗೆ? ಜಿ ಕನ್ನಡದಲ್ಲೇ ಬರ್ತಾರೆ. ಆಯ್ತು, ನಮ್ದು ಮುಗೀತದ್ದು. ಹಾ, ನೀನಾ ಜೀನಿ ಅಂದ್ರೆ? ಆರೋಗ್ಯಕ್ಕೆ ಒಳ್ಳೇದು. ಇವರು ಈವೆಂಟ್ ಪ್ಲಾನರ್ ಅಂತ ಗೊತ್ತಾಗ್ತದೆ ನೋಡುವಾಗ. ಖ್ಯಾತ ಅಭಿ ಅವರು ಬಂದಿದ್ದಾರೆ. ನಾನು ಆ ಕಡೆ ಬಂದಿದ್ದೇನೆ. ಖ್ಯಾತ ಅಭಿ ಹಾಯ್ ಹಾಯ್ ವಿನಂಟಿ ಬಾಯ್ ಹಾಯ್. ಹಾಂ ಆದಿ ಈಗ ನನ್ನ ಇಟ್ಕೊ ಇಟ್ಕೊ ಮಾರೆ. ನೋಡಿ ಚಿಕ್ಕ ಮೆನು ಏನಿದೆ ಅಂತ. ಈ ಮೆನು ನೀನು ನನ್ನ ಫೋಟೋ ತೆಗೆದಿದ್ದೀನಿ. ರೇಟ್ ಹಾಕಲಿಲ್ಲ, ರೇಟ್ ಹಾಕಲಿಲ್ಲ. ರೇಟ್ ಇದು ನೀವು ಫಂಕ್ಷನಿಗೆ ಬಂದದ್ದು, ಹೋಟೆಲಿಗೆ. ಅಯ್ಯೋ, ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಸಪ್ರೇಟಾಗಿ. ಹಾಂ, ಬಡಿಸೋರ್ದು ಯೂನಿಫಾರ್ಮ್ ಚಂದ ಉಂಟಲ್ಲ. ಎಂತ ಮಾಡೋದು? ವಿಶ್ ಮಾಡಿ ಬರೋಣ. ಹಾಂ, ಈಗ ನಿಂದು ಊಟ ಆಗಿಲ್ವಾ? ಕೃತಿಕೆಯಲ್ಲಿ ನಿಂಗೆ ಅವಳು ಇಲ್ಲದೆ ಬೇಜಾರಾಗಿದೆ ಅಂತ ಅವನಿಗೆ. ಕೃತಿಕೆ ಇಲ್ಲ ಅದು ಇದರಲ್ಲಿ ಮಾತ್ರ ವಿಡಿಯೋದಲ್ಲಿ. ಅವ್ನು ನಿನ್ನೆ ಹೇಳ್ತಿದ್ದ ಅವಳ ಮೊದಲಿಗೆ ಹೇಳು ಹಾಗೆ ಮಾಡೋದು. ಸಿಂಗರ್ ಪ್ರತೀಕ್ಷಾ ಅವರಿದ್ದಾರೆ. ಎಲ್ಲ ಸಿಂಗರ್ಸ್ ಫ್ಯಾಮಿಲಿ ದಂಪತಿಗಳು ಸಮೇತ. ಇವನು ನಿಮ್ಮ ಒಬ್ಬನೇ ಕೈ ಮಾಡ್ತಿದ್ದು ವಿಡಿಯೋ. ಹೋಗ ನಾವು ವಿಶ್ ಮಾಡಿ ಹೋಗಿ ಬರ್ತೇವೆ. ಮತ್ತೆ ಊಟಕ್ಕೆ ಬಂದ ಅನ್ಕೋತಾರೆ. ಊಟ ಎಲ್ಲ ಆಯಿತು ನಮ್ಮದು. ವಿಶ್ ಮಾಡಿ ಬರ ಅಲ್ಲಿ ವಿಶ್ ಮಾಡಿ ನೋಡಿ. ಎಲ್ಲ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಇವೆಂಟ್ ಮ್ಯಾನೇಜರ್ ಅಂದರೆ ಕೇಳಬೇಕಾ, ಚೆನ್ನಾಗೇ ಮಾಡಿರ್ತಾರೆ. ಅಕ್ಷತೆ ಉಂಟಾ ಎಲ್ಲಿ? ಹಾಂ, ನಮಸ್ತೆ. ಹಾಂ, ಕಂಗ್ರ್ಯಾಚುಲೇಷನ್. ಇದಕ್ಕೆಂತ ಹೇಳುದು? ಹ್ಯಾಪಿ ಸೀಮಂತ. ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ಇಬ್ರು ಕೂಡ. ನೀವು ಹೇಳ್ದಂಗೆ ಇತ್ತು. ಇವೆಂಟ್ ಮ್ಯಾನೇಜರ್ ಅಂದರೆ ಯಾವ ರೀತಿ ಫಂಕ್ಷನ್ ಇರುತ್ತೆ ಅನ್ನೋದನ್ನು ತೋರಿಸ್ಕೊಟ್ರಿ. ಎಲ್ಲ ಕಡೆ ಫಂಕ್ಷನ್ ಅಂದಾಗ ಮೊದಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು. ಈಗ ಕೂತ್ಕೊಂಡು ಬಫೆ ಬಿಟ್ಟು ಟೇಬಲ್ ಹಾಕಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಊಟ ಮಾಡ್ಕೊಂಡೇ ಬಂದ್ವಿ. ಎಲ್ಲರಿಗೂ ಪ್ಲಾನಿಂಗ್. ಆ್ಯಕ್ಚುಲಿ ನಮಗೆ ಪ್ಲೇಟ್ ಇಟ್ಕೊಂಡು ನಿಲ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಅದು ನಿಮ್ದು ಅಪ್ಪಂದಲ್ವಾ? ಇಲ್ಲ, ನಮ್ಮದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಪ್ಲಾನ್. ಇವಳ ಹತ್ರ ಮಗು ಇದೊಂದು ಐಸ್ ಕ್ರೀಮ್ ಇಟ್ಕೊಂತ ಹೇಳಿದ್ವಿ. ಇವಳ ಹತ್ರ ಇವಳು ತಿಂದಾಕಿದ್ದಾಳೆ. ಮಕ್ಕಳದ್ದು ಸಿಗುತ್ತಾ? ಓಪನ್ ಮಾಡು. ನನಗೆ ಜನ ಮೇಲೆ ನಂಬಿಕೆ ಇಲ್ಲ. ಅಯ್ಯೋ ಅರ್ಧ ತಿಂದಾಕಿದ್ದಾಳೆ. ಬರ್ತೀವಿ. ಕಂಗ್ರ್ಯಾಚುಲೇಷನ್. ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ. ಬೈ, ಅವರು ಇದು ನನ್ನ ತಮ್ಮ. ಓ ತಮ್ಮ. ಓ ನಮಸ್ತೆ. ನಿಮ್ಮ ಹೆಸರು? ಹೌದಾ? ತುಂಬ ಓ ನಮ್ಮ ಸಾಯಿರಾಮ್ ಅವರು ಬಂದೆ. ವಿಶ್ವೇಶ್ವರ ಪುರೋಹಿತ. ನಮ್ಮ ಸನಾತನ ಧರ್ಮದಲ್ಲಿ 16 ಸಂಸ್ಕಾರ, ವಿಶೇಷವಾದಂಥ ಸ್ತ್ರೀ ಸಂಸ್ಕಾರ ಅಂತ ಹೇಳಲ್ಪಟ್ಟಿದೆ. ಪುಂಸವನ ಅಂತ ಹೇಳಿದ್ರೆ ಆ ಗರ್ಭದಲ್ಲಿ ಒಂದು ಹೃದಯ ಹುಟ್ಟಿಕೊಳ್ಳುತ್ತದೆ. ಅಲ್ಲಿ 2 ಹೃದಯ ಆಗ್ತದಂತೆ. ಒಂದು ತಾಯಿಯ ಹೃದಯ, ಮತ್ತೊಂದು ಶಿಶುವಿನ ಹೃದಯ. ಆ ಗರ್ಭವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ನಾವು ಅನವಲೋಕನ ಅಂತ ಹೇಳಲ್ಪಟ್ಟಿದೆ. ಹೇಳಿದ್ರೆ ಆ ಗರ್ಭಕ್ಕೆ ಬಾಧಿಸಲಿಕ್ಕೆ ಬೇರೆ ಬೇರೆ ದುಷ್ಟಶಕ್ತಿಗಳು ಓಡಿ ಬರ್ತಾವಂತೆ. ಅದಕ್ಕೆ ರಕ್ಷಣೆಗೋಸ್ಕರವಾಗಿ ಪ್ರಜಾಪತಿ ಸೂಕ್ತದಲ್ಲಿ, ಜೀವಪುತ್ರ ಸೂಕ್ತದಲ್ಲಿ ದುರ್ವಾರಸವನ್ನ ಅವಳ ಬಲ ಮೂಗಿನಲ್ಲಿ ಬಿಟ್ಟು ಆ ಗರ್ಭವನ್ನ ರಕ್ಷಣೆ ಮಾಡುವುದು, ಅದನ್ನ ಪೋಷಣೆ ಮಾಡುವುದು ಅಂತ ಹೇಳಲ್ಪಟ್ಟಿದೆ. ತಿಂಗಳಲ್ಲಿ ಸೀಮಂತೋನ್ನೇನ ಸಂಸ್ಕಾರ ಅಂತ ಮಾಡ್ತೇವೆ. ಈ ಸೀಮಂತೋನ್ನೇನ ಸಂಸ್ಕಾರ ಅತ್ಯಂತ ಶ್ರೇಷ್ಠವಾದ್ದು. ಯಾಕೆ ಅಂತ ಹೇಳಿದ್ರೆ ವೀಣೆಯಲ್ಲಿ ಓಂಕಾರ ಧ್ವನಿ ಉತ್ಪನ್ನ ಆಗಿದೆ. ಆ ಸೃಷ್ಟಿಕರ್ತ
ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ಹೊತ್ತಿನಲ್ಲಿ ಆ ಶಾರದೆ ವೀಣೆ ನುಡಿಸ್ತಾ ಇತ್ತು. ಹಾಗೆ ಆ ಗರ್ಭದಲ್ಲಿ ಆ ಪಿಂಡಾಂಡ ಬೆಳೆಯುವಂತಹ ಹೊತ್ತಿನಲ್ಲಿ ಓಂಕಾರ ನಾದ ಮುಖೇನ ಅದರಲ್ಲಿ ಚೇತನಗೊಳಿಸುವುದು. ನೆತ್ತಿಯಲ್ಲಿ, ಮಧ್ಯದಲ್ಲಿ, ಬೈತಲೆಯಲ್ಲಿ ಅಲ್ಲಿ ಆ ಹಂದಿಯ ಕಣೆಯಿಂದ ಚುಚ್ಚಿ ಅಲ್ಲಿ ಆ ಸ್ತ್ರೀತನವನ್ನ ತಾಯಿತನವನ್ನ ಚೇತನಗೊಳಿಸುವುದು ಅಂತ. ಹಾಗೆ ಆ ಶಲಲ್ಯಕ್ಕೆ 2 ಕೂಗ ಬಲವನ್ನ, ಹಾಗೆ ಹಿಂಗಾರವನ್ನ 9 ಅಥವಾ 7 ಬಗೆಯ ಪುಷ್ಪಗಳನ್ನ, 3 ದರ್ಬೆಯನ್ನ, ಔದುಂಬರ ಕಾಯಿಯನ್ನ ಕಟ್ಟಿ ಅದರಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು. ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಅಂತ ಅದನ್ನ ಸಿರಿಮುಡಿಗೆ ಯೋಹನ ಮಾಡುವುದು ಅಂತ ಹೇಳಲ್ಪಟ್ಟಿದೆ. 5 ಜನ ಮುತ್ತೈದೆಯರು ಆ ಸಿರಿಮುಡಿಯನ್ನು ಯೋಹನ ಮಾಡ್ತಾರೆ. ಯೋಹನ ಮಾಡಿ ಅವಳು ಪರಿಪೂರ್ಣ ಸ್ತ್ರೀ ಅಂತ ಹೇಳತಕ್ಕಂತಹ ರೀತಿಯಲ್ಲಿ ಅವಳಿಗೆ ಮಂಗಳ ಆರತಿಗೆ ಬೆಳಗುತ್ತಾರೆ. ಇದು ಸೀಮಂತೋನ್ನೇನ ಸಂಸ್ಕಾರ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಜೀವ ಜೀವಂತ. ಜೊತೆಗೆ ಇನ್ನು ಮುಂದೆ ಶಲ್ಬೋರೆಯವರು ವೀಣಾವಾದನ ಯಾಕೆ ಮಾಡಬೇಕು, ಅದರ ವಿಶೇಷತೆ ಏನು ಅಂತ ವಿವರಣೆ ಕೊಡ್ತಿದ್ದಾರೆ. ವೀಣೆ ಶಾಸ್ತ್ರವನ್ನು ಯಾಕೆ ನಮ್ಮ ಈ ಸೀಮಂತ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಕೇಳಲ್ಪಟ್ರೆ, ತುಂಬು ಗರ್ಭಿಣಿಯಾದಂಥ ಒಂದು ಹೆಣ್ಣು ಮಗಳು 5 ತಿಂಗಳ ನಂತರ ತಾಯಿಯ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಕೇಳುವಂತ, ಅದು ಶ್ರವಣಗೊಳ್ಳುವಂತಹ ಒಂದು ಅದ್ಭುತವಾದ ಶಕ್ತಿ ಬರುತ್ತಂತೆ 5 ತಿಂಗಳ ನಂತರ. ಹಾಗಾಗಿ ಆ ತಾಯಿ ಏನು ಕೇಳುತ್ತಾಳೆ ಹಾಗೂ ಏನು ಹೇಳುತ್ತಾಳೆ, ಅಂದ್ರೆ ಏನು ಮಾತಾಡ್ತಾಳೆ, ಅವರ ಸುತ್ತಮುತ್ತ ಏನು ಕೇಳ್ತಾರೆ ಅದು ಆ ಮಗುವಿಗೂ ಕೂಡ ಕೇಳಿಸ್ತದೆ ಅಂತೆ. ಹಾಗಾಗಿ ತಾಯಿ ಶಾರದೆ ಸರಸ್ವತಿ ಮಾತೆಯು ವೀಣಾ ಪಾಣಿಯಾಗಿ ವೀಣೆಯನ್ನು ನುಡಿಸುತ್ತಾ ಸೀಮಂತ ಕಾರ್ಯಕ್ರಮದಲ್ಲಿ ಅಥವಾ ತುಂಬು ಗರ್ಭಿಣಿಯು ಕೇಳಿದಾಗ ತಾನು ಶಾಂತ ಸ್ವರೂಪರಾಗ್ತಾಳೆ ಅಂತೆ. ಅದರ ಜೊತೆಗೆ ಹೊಟ್ಟೆಯಲ್ಲಿರುವಂತ ಮಗು ಜ್ಞಾನ ವೃದ್ಧಿಯಾಗಿ ಜ್ಞಾನತೆಯನ್ನು ಪಡೆಯುತ್ತದೆ ಅಂತ ಹೇಳ್ತಾರೆ. ಒಳ್ಳೆಯ ಒಂದು ಸಂಸ್ಕಾರವನ್ನು ಪಡೆಯುತ್ತದೆ ಅಂತ ಕೂಡ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮದ ವಯಲಿನ್ ವಾದಕರಾಗಿ ಶ್ರೀಜಿತ್ ಸರಳವ್ಯ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಈಗ ಪ್ರೋಗ್ರಾಮ್ ಮುಗಿಸಿ ನಾವು ಅಭಿಮನೆಗೆ ಹೋಗ್ತಿದ್ದೀವಿ. ಯಾಕಂದರೆ ಅಭಿಮನೆ ಇಲ್ಲೇ ಹಾಲ್ ಪಕ್ಕನೇ ಇರೋದು, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಹಾಂ ಹೇಳಿ. ಅವನೇ ಸಮರ್ಥ ಹಾಯ್. ಎಂತ ಸಮರ್ಥ ಎಂತ ಮಾಡುದ? ಆಚೆಂದ ಬಾ. ಫ್ರೆಂಡ್ ಇದ್ದಾಳೆ. ಸ್ಕೂಲ್ ಫ್ರೆಂಡ್ ಇದ್ದಾಳೆ. ನಿಮಗೆ ತೋರಿಸಿದ್ದು ಅವನ ವಿಡಿಯೋ ಮಾಡ್ಲಿಕ್ಕ ಪಾರ್ಕ್ ಮಾಡುದು ನೋಡಿ. ಯಾವ ಎಂತ ಮಾಡುದು ಪಾರ್ಕಾ? ಸೂಪರ್ ಮರ ಗಾಡಿ ನೀನೆಂತದ್ದು ಹಾಗೆ ಬಂದು ನಿಲ್ಲಿಸುದು? ಅದು ಡ್ರಿಫ್ಟ್, BMW ಡ್ರಿಫ್ಟ್. ನಾನೊಂದು ಎಡಿಟ್ ನೋಡಿದ್ದಾನೆ. ಬ್ರೋ ನೀಡ್ಸ್ BMW ರಾಂಗ್, BMW ನೀಡ್ಸ್ ಬ್ರೋ. ಹೌದಾ? ಈಗ ಅದು ಗಾಡಿ ಟರ್ನ್ ಮಾಡಿ ನಿಲ್ಸಿದ್ದು, ಗಾಡಿ ಟರ್ನ್ ಮಾಡಿ ನಿಲ್ಸಿದ್ದು ಸೂಪರ್ ಆಗಿದೆ ಮಾರೆ. ಸೂಪರ್ ಆಗಿ ಅದು ನಂಗೆ ಬೇರೆ ಬೇರೆ ಎಲ್ಲ ಉಂಟು. ಟರ್ನ್ ಮಾಡಿ ಎಂತ ಉಂಟು? ಅದು ಇನ್ನೊಮ್ಮೆ ಟರ್ನ್ ಕೈಗೆ ಪ್ರಭಾಕರ್ನಾಗೆ ಆಗ್ತದೆ. ಸೈಕಲ್ ಬ್ಯಾಲೆನ್ಸ್ಗೆಲ್ಲ ಸೂಪರ್ ಆಯ್ತು. ಸರ್ಕಸ್ಗೆಲ್ಲ ಹೋಗ್ಬೋದು. ಖುಷಿಯಾಗಿದೆ ಹೋಗಿ. ಕೈ ಅದೆಂತ ಕೈ ಕೈ ಇದು ಡಾನ್ ಅಲ್ಲ. ನೀನೀಗ ಯಾರನ್ನು ಮಾತಾಡ್ಲಿಕ್ಕೆ ಹೋದ್ದು? ನಿನಗೆ ಯಾರು ಗರ್ಲ್ ಫ್ರೆಂಡಾ? ಕ್ಲಾಸ್ಮೇಟಾ? ಮನೆಗೆ ಬರ್ತೀರಾ? ಅವಳ ಹೆಸರೆಂತ? ದಿಯಾ ಅಂತ. ದಿಯಾ. ನಿಂಗೆ ದಿಯಾ ಸಿನಿಮಾ ಇಷ್ಟವಾ? ಇಲ್ಲ ಅಲ್ಲ, ಮತ್ತೆ? ಮನೆಗೆ ಬರ್ತೀರಾ? ಮನೆಗೆ ಈಗ ಬೇಡವಾ? ನೆಕ್ಸ್ಟ್ ಆಯ್ತಾ?
ಮತ್ತೆ ಟಾಟಾ. ಇದು ಹಾಕ್ಬೇಡಿ, ಯಾಕೆ? ಅದ್ ನನ್ನ ಕಟ್ ಮಾಡಿ. ಯಾಕೆ ಅಲ್ಲ ನಿನ್ನೆ ಕಟ್ ಮಾಡಿದೆ ಹೇಗೆ ಯಾಕೆ ಹಾಕ್ಬಾರ್ದು? ಚಂದಾಗಿದ ಅದು ಸ್ಕೂಲಿಗೆ ಬಂದ ಮೇಲೆ ಜಾಸ್ತಿ ಆಗಿದೆ. ಎಂತದು? ಎಲ್ಲರೂ ಆಟೋಗ್ರಾಫ್ ಕೇಳ್ತಿದ್ರು, ಎಂತನೋ ನನಗೆ ತಲೆ ನೋವು ಆಯ್ತಾ. ಹೋದ ಕಟ್ ಮಾಡು ಮತ್ತೆ ಆಟೋಗ್ರಾಫ್ ಕೇಳ್ತಾರೆ. ಯೂಟ್ಯೂಬ್ ಚಾನಲ್ ಎಲ್ಲ ಉಂಟಾ? ನೋಡಿ ನಮ್ಗೆ ದಂಡರಾಜ್ ಸಿಕ್ಕಿದ್ದಾರೆ. ನಮ್ದೆಲ್ಲ ವಿಡಿಯೋ ಹಾಕಿದ್ದಾನೆ. ಸಮರ್ಥ ಆಚಾರ್ ಅಂತ ಸಮರ್ಥ ಆಚಾರ್ ಇಲ್ಲ, ಇವರಿಲ್ಲಿಯಾ ವೇಸವಾದು ನಾವು ಇಲ್ಲೇ ನಿಲ್ಲಿಸೋಣ. ಎಲ್ಲಿಗೆ ನಿಲ್ಲಿಸು? ಇಲ್ಲಿಗೆ ನಿಲ್ಲಿಸ್ಬೋದಾ? ಎಲ್ಲಿ ಎಲ್ಲಿ? ಇದೇ ನೋಡಿ ನನ್ನ ತಮ್ಮ ಅಭಿದ್ದು ಮನೆ. ಇವತ್ತು ಕೃತಿಕಾ ಇಲ್ಲ. ಕೃತಿಕಾ ತಾಯಿ ಮನೆಗೆ ಹೋಗಿದ್ದಾಳೆ ಅಂತೇಳಿ ಇವನಿಗೆ ತುಂಬ ಬೇಜಾರು. ನಿನ್ನೆ ಮೊನ್ನೆ ಎಲ್ಲ ಕಾಲ್ ಮಾಡಿ ಕೃತಿಕನ ಬರೋ ಹಾಗೆ ಮಾಡೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದ್ದ. ಅವಳಿಲ್ಲ ಅಂದರೆ ಬೇಜಾರಾಗುತ್ತೆ. ಇದು ಅಭಿಯ ನಾಯಿ. ಮಗಳ ನಾಯಿ ಅಲ್ಲ ನೀನು. ನೋಡಿ ಅಕ್ವೇರಿಯಮಲ್ಲಿ ಮೀನುಗಳಿಲ್ಲ, ಯಾಕಂದರೆ ನೀರಿಲ್ಲ. ಇವರು ಹಾಂ ಮೀನುಂಟಾ? ಎಲ್ಲ ಪಾಚಿ ಹಿಡ್ದಿದೆ ಮಾರೆ. ಇಷ್ಟು ದೊಡ್ಡ ಮೀನು ಇಟ್ಕೊಂಡಿದ್ದಾನೆ, ಗೊತ್ತಾಗೋದಿಲ್ಲ ಪಾಚಿಯಲ್ಲಿ. ಸುವರ್ಣ ಅಂತ ನಮ್ಮ ಚೈಲ್ಡ್ಹುಡ್ ಅಂದರೆ ಕಾಲೇಜ್ ಲೈಫಲ್ಲಿ ಇವರೇ ನಮ್ಮನ್ನು ಕಿತಾಪತಿ ಮಾಡಿಸ್ತಿದ್ದದ್ದು ನಮಗೆಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಬೆಳೀತಿದ್ದೆ, ಸ್ವಲ್ಪ ಈ ಅಡ್ಡದಾರಿಯಲ್ಲಿ ಹೋಗುವಂತ ಇವರೇ ಪ್ರವೋಕ್ ಮಾಡಿದ್ದು. ಹೌದು, ಅವ್ರ ಹತ್ರ ನನ್ನ ತುಂಬ ಸ್ಟೋರಿ ಉಂಟು, ಅದಕ್ಕೆ ನಾನು ಹತ್ರ ಬರೋದಿಲ್ಲ. ಇದನ್ನು ಹಾಕಿ ಆಗಿದಾಗಲಿ ಈ ಎಕ್ವೇರಿಯಂ ಹೇಗೆ ಇಟ್ಕೊಂಡಿದ್ದಾನೆ ಅಂತ. ಇದು ಕೃತಿಕ ಇಲ್ಲದೆ ಬಾರಿ ಬೇಜಾರಲ್ಲಿದ್ದೆ ಅಂತೆ. ನಂಗೆ ಗೊತ್ತುಂಟು ನೀನು ಎಂತೆಲ್ಲ ಸರ್ಕಾಸ ಮಾಡ್ತಿದ್ದೆ ಗೊತ್ತು. ಕೃತಿಕ ಬರ್ಲಿಕ್ಕೆ ಮನೆಗೆ ಬರ್ಬೇಕು ಅಂತ ನೀನು ದೇವಿಕಾ ಪಿಂಕಿ ಅವ್ರ ಹತ್ರ ಎಲ್ಲ ಎಂತೆಲ್ಲ ಹೇಳಿ ತಪ್ಪು ಸುಳ್ಳು ಕೊಂಬು ಬರ್ತದೆ ಅವಳಿಗೆ. ಅವ್ವ ಅವಳಿಲ್ಲದೆ ಇವನಿಗೆ ಇರ್ಲಿಕ್ಕೆ ಆಗುದಿಲ್ಲ ಅಂತ. ಹೌದಾ? ನಿಂಗೆ ಬೇಜಾರಾಗ್ತಾ ಉಂಟಾ? ಎಂತ ಹೇಳ್ತಿ ಇದ್ರ ಈ ಮೂಲಕ? ಎಂತ ಹೇಳುದು? ಕೃತಿಕನಿಗೆ ಅವ್ರು ಬರೋ ಗಂಟೆ ಆಗ್ತದೆ, ಅವ್ರ ಊಟ ನಾನು ಇರೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು ತಾಯಿ ಮನೆಗೆ ಹೋಗಿದ್ದಾರೆ ಅಂದರೆ ಎಷ್ಟು ದೂರ ಹೋಗಿರ್ಬೋದು. ಇಲ್ಲೇ ಒಂದು 10 ಕಿಲೋಮೀಟ್ರ್ ಇಲ್ಲ 5 ಕಿಲೋಮೀಟ್ರ್. ಬರ್ತೀನಿ 4 ಕಿಲೋಮೀಟ್ರ್. 4 ಕಿಲೋಮೀಟ್ರ್ ಆಯ್ತಾ? ನಿನಗೆ ಸಂಕಟ ಆಗ್ತದೆ ಅಂತ ಹೆಂಡ್ತಿ ಇಲ್ಲ. ಯಾರು ನಾನೆಲ್ಲಿಲ್ಲ, ನಂಗೆ ಆಗುದಿಲ್ಲ. ಮತ್ತೆ ನೀನಲ್ಲ ಹೇಳ್ತಿದ್ದು ನನ್ನಂದ್ರೆ ಬಟ್ಟೆ ಒಗಿಲಿಕ್ಕೆಲ್ಲ ಇತ್ತು. ಅದಕ್ಕ ಪಾಪ ಕೃತಿಕ ಖುಷಿ ಪಟ್ಟಿರ್ತಾಳೆ, ಬಟ್ಟೆ ಹೋಗಿಲಿಕ್ಕೆಲ್ಲ ಉಂಟು. ಇದು ಅಭಿದ್ದು ಮನೆಯದು ಹೆಸರು ಶಿವಕೃಪಾ. ಓಕೆ, ನಾವು ಇಲ್ಲಿಂದ ಹೊರಟ್ವಿ. ಮನೆಯಲ್ಲಿ ಇಂಟರ್ವ್ಯೂ ಇದೆ ಒಂದು, ಅದನ್ನು ಅಟೆಂಡ್ ಮಾಡಬೇಕೀಗ. ಖ್ಯಾತ ಭರತನಾಟ್ಯ ಕಲಾವಿದೆ, ಡ್ಯಾನ್ಸರು, ಸಿಂಗರು ನಮ್ಮ ಅನುಶ್ರೀ ಮೇಡಮ್ ಅವರಿದ್ದಾರೆ. ಹೇಗಿದ್ದೀರಾ? ನನಗೆ ಭಯ ಆಯಿತು ಕಾರ್ ಇಲ್ಲ ಇವರು ಮನೆಯಲ್ಲಿ ಬಿಟ್ಟು ಹೋಗೋಕ್ಕೆ. ಮನೆ ಎದುರೇ ಕಾರ್ ಬಿಟ್ಟು ಹೋದ್ರೆ ಏನು ಮಾಡ್ತಾರೆ ಅಂದರೆ ವಿಡಿಯೋ ಮಾಡ್ತಾರೆ ಅವರು. ಒಂದ್ಸಲ ಇವರ ಮನೆ ಎದುರು ನಂದು I-20 ಇಟ್ಟದ್ದು ಫುಲ್ಲು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಧನರಾಜ್ ಆಚಾರ್ ಅವರ ಕಾರು ನಮ್ಮ ಮನೆ ಎದುರು ಅಂತ. ಫಸ್ಟ್ ಕಾರು. ಏ ಈಗ ಒಂದು ಡ್ಯಾನ್ಸ್ ಮಾಡ. ಬಾಯ್ ಬಾಯ್. ಒರಿಜಿನಲ್ಗಿಂತ ಜಾಸ್ತಿ ಶೈನಿಂಗ್ ಅಂತ ಅಲ್ಲ? ಯಾವ್ದು ನೋಡು? ಫಿನಿಶಿಂಗ್ ಹೇಗೆ? ಫಿನಿಶಿಂಗ್ ಒಳ್ಳೆ ಗೊತ್ತಾಗೋದಿಲ್ಲ. ನಿಂದ ಕಾರ್ ಕೇಳಬೇಕಾ? ಬ್ಯಾಂಗ್ಳೂರ್ಗೆ ಹೋಗ್ಬೇಕಾ? ಅವ್ರದ್ದು ಒಳ್ಳೆ ಜಪಾನೀಸ್ ಇದೆಲ್ಲ ಪ್ರಾಡಕ್ಟ್ ಅಂತೆ. ಇದಕ್ಕೆ ಅದನ್ನು ಎಳ್ದು ಎಲ್ಲ ನೋಡಿದ್ದೀನಿ ನಾನು. ಹೌದಾ? ನನ್ನ ಕೈಯಲ್ಲಿ ಕೊಟ್ಟು ಎಳ್ದು ತೋರಿಸಿ. ಅಭಿದ್ದು ಕಾರಿಗೆ ಸದಾ PPF ಹಾಕಿಸ್ಬೇಕಂತ. ಅದಕ್ಕೆ ಕೇಸಿಗೆ ಹೇಳಿದ್ರು ನಂದು ಆಲ್ಟೋ ಗ್ಯಾಸ್ ಹಾಕಿಸುವ ಅಂತ. ಅದಕ್ಕೆ ಅಭಿ ಹೇಳ್ತಿದ್ರು ಎಂತ ಹಾಕಿಸು? ತಲ್ಪರ್ ಹಾಕಿಸ. ಬಿಡ್ಬೇಡ ಮಾರೆ, ಗಾಡಿ ತೆಗಿತೇನೆ. ಎಂತ ಸೌಂಡ್ ಬಂದದ್ದು? 1 ಗಂಟೆಗೆ 1.5 ಗಂಟೆಗೆ. ಹೌದಾ? ಬೂಗಿ ಇಟ್ಟದು ಅವ್ರ ಆಲ್ಟೋ ಹೇಗೆ? ಯಾರಾದ್ರು ಬಂದು ಅದು ಇದು ಮಾಡ್ತಾರೆ. ಸರಿಯಾ, ನಾವು ಬರ್ತೇವೆ ಆಯ್ತಾ? ಈಗಷ್ಟೇ ಜಸ್ಟ್ ಅವಳಿಗೆ ಡೋರ್ ತೆಗೆದು ಒಳಗೆ ಬರ್ಬೇಕಾದ್ರೆ ತಲೆಗೆ ತಾಗಿತ್ತು, ಸರಿ ತಾಗಿತ್ತು ಪಾಪ. ಈಗ ಅಮ್ಮ ನೋಡು, ಅಮ್ಮನನ್ನು ಸಮಾಧಾನ ಮಾಡೋದು.
ಆಯ್ತಾ ತಾಗಿದಂತಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಸುರಿತದೆ. ಈಗ ಒಂಚೂರು ಮಳೆಗಾಲ ಅಂತ ಅನಿಸ್ತಾ ಉಂಟು. ಬೆಂಗಳೂರಲ್ಲಿದ್ವಿ 4 ದಿನ, ಅಲ್ಲಿ ಒಂಚೂರು ಮಳೆ ನೋಡಿಲ್ಲ. ಇಲ್ಲಿ ಮಳೆ ನೋಡ್ತಿದ್ದೀವಿ. ಮಳೆಗಾಲಕ್ಕೆ ಮಳೆ ಇಲ್ಲ. ಊರು ಬಿಟ್ಟು ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರಿ, ನೆಕ್ಸ್ಟ್ ನೋಡಿ ನೀವು ಊರಿಗೆ ಬರೋ ಸಮಯ ಬಂದೇ ಬರುತ್ತೆ. ಮಳೆ ಇಲ್ಲ ಅಲ್ಲಿ. ಈಗ ಇಂಟರ್ವ್ಯೂ ಇದೆ, ಇಂಟರ್ವ್ಯೂ ಮುಗಿಸ್ಕೋಬೇಕು. ಆಮೇಲೆ ನಂದು ಲಾಗ್ ಎಡಿಟ್ ಆಗಬೇಕು. ಮಲಗಿ ಆಗ್ಬೇಕು. ನಿದ್ದೆ ಇಲ್ಲ. ಆಮೇಲೆ ನನಗೆ ಲಾಗ್ ಎಡಿಟ್ ಮಾಡೋ ಚಿಂತೆ ಆದರೆ ಇವಳಿಗೆ ಪುಂಡಿ ಬೇಯಿಸೋ ಚಿಂತೆ. ನಾನು ಅದನ್ನ ಹೇಳಲ್ಲ ಆಯ್ತಾ. ನಿಮಗೆ ಒಂದು ಯೋಚನೆ ಇರುತ್ತೆ ಯಾವಾಗ ಪುಂಡಿ ಬೇಯಿಸೋದು, ಎಷ್ಟು ಗಂಟೆಗೆ. ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿ ಇರೋದ್ರಿಂದ ಅವಳು ಯಾವ ಮೂಲೆಗೆ ಹೋಗಿ ಮಾತಾಡಿದ್ರೆ ಗೊತ್ತಾಗ್ತದೆ ಎಲ್ರಿಗೆ. ಅದೇ ಎಲ್ಲರೂ ಸೇರಿದರು, ಸೇವೆ ದಡ್ಡಿ ಮಾಡಿದರು. Meet my friend Amshit bro after long time. ಪಕಂಚೋಲರ್ ಇವರೇ ನೋಡಿ, ಅಮ್ಶಿತ್ ಅಂತ. ನಮ್ಮ ಬಿಗ್ ಬಾಸ್ ಟೈಮಲ್ಲಿ ನಿರಿಕ್ ಚಾನಲ್ ನಿರಂಜನ್ ಸರ್ ಮತ್ತು ಕಿರಿಕೀರ್ತಿ ಅವರು ಮಾಡಿರೋ ಒಂದು ಪ್ರೋಗ್ರಾಮ್ ಡೈರೆಕ್ಟರ್ ಇವರೇ. ಇವತ್ತು ಎಂಟ್ರಿ ಮಾಡೋದಕ್ಕೆ ಇವರು ಹಾಯ್ ರಮ್ಯಾ ಲೋಕೇಶ್ ಅವರು ಕೂಡ ಬಂದಿದ್ದಾರೆ. ಮೋಹಕತಾರೆ ರಮ್ಯಾ. ಓಕೆ, ಇಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂದರೆ ಇಲ್ಲೊಂದು ಲೈಟ್ ಹಾಕಿದ್ದಾರೆ. ಬಿಯಾಂಡ್ ಲಿಮಿಟ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಬರುತ್ತೆ ವಿಡಿಯೋ. ಓಕೆ, ಇವರು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲ ನಮಗೆ. ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಏನೆಲ್ಲ ಮಾತಾಡಿದ್ದೀವಿ ಅನ್ನೋದನ್ನು ಬಿಯಾಂಡ್ ಲಿಮಿಟ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಅಂಶಿತ್ ಅವರು ಬಿಯಾಂಡ್ ಲಿಮಿಟ್ಸ್ ಓನರು. ನಿಮ್ಮದು ಚಾನಲಲ್ಲಿ ಏನೆಲ್ಲ ಬರುತ್ತೆ? ನಮ್ಮ ಚಾನಲಲ್ಲಿ ಇಂಟರ್ವ್ಯೂಸ್ ಬರುತ್ತೆ. ಇಂಟರ್ವ್ಯೂಸ್ ಗಣೇಶ್ ಕಾಸರಗೋಡು ಅವ್ರದ್ದು. 6 ಸೆಕೆಂಡ್ ಮೇಲೆ ಹಾಕ್ಬಿಡಿ, ನಮ್ಮದು ಕಾಪಿರೈಟ್ ಕೊಟ್ಬಿಡ್ತೀವಿ. ಹೌದಾ? ಕಾಪಿರೈಟ್, ಡೈರೆಕ್ಟ್ ಕಾಪಿರೈಟ್. ಈಗ ನಾವು ಸಹ ಕೊಡ್ಬೋದು ನಮ್ಮ ಇಂಟರ್ವ್ಯೂ. ಏನು ಡೌಟ್ ಗೊತ್ತಾ, ಅವತ್ತು ಹಾಕಿಲ್ಲ, ಇವತ್ತು ಹಾಕಲ್ಲ ಅಂತ 2 ಸಲ ಹಾಕಲ್ಲ ಅನ್ಸುತ್ತೆ ಇವರು. ಜಾತ್ರೆಯಲ್ಲಿ ಸಿಕ್ಕಿದ್ರು, ಮಾತಾಡ್ಸಿದ್ದೀನಿ ಆಯ್ತಾ ಲಾಗಲ್ಲಿ. ಅದು ಯಾಕೆ ಹಾಕಿಲ್ಲ ಅನ್ನೋದು ಗೊತ್ತಿಲ್ಲ. ಇವ್ರು ಬಂದು ಹೇಳಿದ ಮೇಲೆ ಗೊತ್ತದ್ದು. ನನಗೂ ನೆನಪಾಗ್ತಿಲ್ಲ ಅದು ಹೆಂಗೆ ಮಿಸ್ ಆಗಕ್ಕೆ ಸಾಧ್ಯ ಅಂತ. ಅಂದ್ರೆ ಅವರು ಏನು ಮಾಡಿದ್ದಾರೆ, 300 ಜನ ಇಂಟರ್ವ್ಯೂ ಮಾಡಿದ್ದಾರೆ. ಅವರಿಗೆ ಕಾಸು ಕೊಟ್ಟರೆ 10 ಜನ ಹಾಕಿದ್ದಾರೆ ಅವರು. ಇದೇನಂದ್ರೆ ಕಾಸು ಕೊಡಿದ್ರೆ 300 ಜನ 2 ಸಲ ನೋಡಿದ್ದಾರೆ. ಎಷ್ಟು ಮಾತಾಡ್ತಾರೆ, ಇದೆಲ್ಲ ಕಟ್ ಆಗ್ತದ? ಸಬ್ಸ್ಕ್ರೈಬ್ ಮಾಡಿ. ಇದು ಇವ್ರು ಇರ್ಲಿಲ್ಲ. ನೀವು 4 ಜನ ಹುಡುಗರು, 5 ಜನ. ನಾನು ಸುಮಾರು ಸಲ ಜಾತ್ರೆಗೆ ಹೋಗಿದ್ದೇನೆ. ಜಾತ್ರೆ ಅವತ್ತು ಮಾಡಿದ್ದೆಲ್ಲ ನೀವು ರೆಕಾರ್ಡ್ ಮಾಡಿಲ್ಲ, ಮಾಡಿದ್ದೀನಿ, ಇಟ್ಕೊಂಡಿದ್ದು ಮಾತ್ರ. ಎಷ್ಟೋ ಸಲ ಜಾತ್ರೆಗೆ ಹೋಗಿದ್ದೀನಿ. ತುಳಿಸ್ತೀರಾ ಭಯ? ಹುಡುಗಿಯರೊಟ್ಟಿಗೆ ಹೋಗಿದ್ದೀರ, ಅದಕ್ಕೆ ನಾನು ನನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದು. ಯಾರು ಬರ್ತಾರೆ, ನೀನಿರ್ಬೇಕಾದ್ರೆ. ಮೆಸೇಜ್ ಮಾಡಿ ಬರ್ತಾರೆ, ಯಾರು ಬರ್ತಾರೆ ಅಂತ. ಯಾರು ಬರ್ತೀರಾ ಬನ್ನಿ, ಮೆಸೇಜ್ ಮಾಡಿ. ನಮ್ದು ಸಪ್ರೇಟ್ ಪೇಜ್ ಇದೆ, ಬಿಯಾಂಡ್ ಲಿಮಿಟ್ಸ್. ನಿಮಗೆ ಅಂತಕ್ಕೆ ನನಗೆ ಇರಬೇಕಾದ್ರೆ ನಾನು ನನಗೆ ಕೇಳ್ತೀರಿ, ಇವ್ರು ಬಂದ್ರಿ ಬಿಯಾಂಡ್ ಲಿಮಿಟ್ಸ್ಗೆ ನಮ್ಮದು ಸಪ್ರೇಟ್ ಪೇಜ್ ಇದೆ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.